ಐ ಥಿಂಕ್ ನಿಮ್ಗೆ ಒಂದು ಆ ವಾತಾವರಣ ಆ ಒಂದು ಆ ಸಿನಿಮಾದ ಶೂಟಿಂಗ್ ನೋಡಿರೋದ್ರಿಂದ ನಿಮ್ಗೊಂದು ವಾವ್ ಅಂತ ಅನಿಸೇ ಇರಲೇಬೇಕಾಗುತ್ತೇನೋ ಪರಿಸ್ಥಿತಿಗೆ. ಖಂಡಿತ. ರವಿ ಸರ್ ಸಿನಿಮಾ ಸೆಟ್ ಅಂದರೆ ಕೆಲವೊಂದು ವಿಷಯಗಳನ್ನು ನೀವು ಯಾರನ್ನೇ ಕೇಳಿದ್ರು ಅದನ್ನ ಹೇಳ್ತಾರೆ. ಕೆಲವೊಂದು ವಿಷಯಗಳದ್ದು ಒಂದು ಭರವಸೆ ಇದ್ದೇ ಇರುತ್ತೆ. ನಿಮ್ಮನ್ನ ಸಖತ್ತಾಗಿ ನೋಡ್ಕೋತಾರೆ. ನೀವು 10 ಜನ ಹುಡುಗರಿರ್ರಿ, 10,000 ಜನ ಹುಡುಗರಿರ್ರಿ, ನೀವು 3,000 ಜನ ಚಿಲ್ಲರೆ ಸಿನಿಮಾದಲ್ಲಿ ಕೆಲಸ ಮಾಡಿದಾರಲ್ವ ಮಕ್ಕಳು 3,000 ಜನ, 3,000 ಹತ್ತತ್ರ 3,000 ಜನ, ಅವ್ರು ಎಲ್ಲರನ್ನೂ ಕೇಳ್ರಿ ನೀವು. ಅವ್ರ ಟ್ರೀಟ್ಮೆಂಟ್ ಹೇಗಿತ್ತು, ಅವ್ರಿಗೆ ಏನೇನು ಒದಗಿಸಿದ್ರು, ಎಷ್ಟೆಷ್ಟು ಒದಗಿಸಿದ್ರು, ಯಾವ್ಯಾವ ಟೈಮ್ಗೆ ಒದಗಿಸಿದ್ರು, ಅವರೆಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ರವಿ ಸರ್. ಅದನ್ನು ನಾನೇ ಹೇಳಬಲ್ಲೆ. 3,000 ಜನನ ನಾವು ಹುಡುಕೋಕ್ಕಾಗಲ್ಲ ಈಗ ಸರ್. ಅವ್ರ ಪ್ರತಿನಿಧಿಯಾಗಿ ನೀವೇ ಹೇಳ್ಬೇಕು ಈಗ. ಅಲ್ಲ, ಈಗ ಆನಂದ್ ಇದ್ದಾರೆ, ನಾನು ಅನು ಬಿಡಿ, ನಾವು 3-4 ದಿವಸ ಕೆಲಸ ಮಾಡಿದ್ರು. ಅವರು ಸುದೀರ್ಘವಾಗಿ ಕೆಲಸ ಮಾಡಿದ್ರು, ಇಡೀ ಸಿನಿಮಾ ಕೆಲಸ ಮಾಡಿದ್ದಾರೆ ಆನಂದ್ ಅವರೆಲ್ಲ. ಬಿಕಾಸ್ ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಪಾತ್ರ ಇತ್ತು. ಕೀರ್ತಿ ಇರ್ಬೋದು, ಆನಂದ ಇರ್ಬೋದು. ಸೊ ಅವ್ರನ್ನೆಲ್ಲ ಕೇಳಿದ್ರೆ ಐ ಆಮ್ ಶ್ಯೂರ್ ದೇ ವಿಲ್ ಆಲ್ಸೋ ಸೇ ದ ಸೇಮ್ ಥಿಂಗ್. ನಿಮಗೆ ರವಿ ಸರ್ಗೆ ಫಸ್ಟ್ ಆಫ್ ಆಲ್ ಮಕ್ಕಳು ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವ್ರು ಮುಂಚಿಂದಲೂ ಮಂಜು ಜೊತೆ ಆಗಲಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿ, ಅವ್ರ ಜೊತೆ ಆನಂದಂಗಿಂತ ಮುಂಚೆ ಮಂಜು ಜೊತೆ ತುಂಬ ಎಕ್ಸ್ಟೆನ್ಸಿವ್ ಆಗಿ ಕೆಲಸ ಮಾಡಿದಾರಲ್ಲ. ಸೊ ಅವ್ರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಆ್ಯಂಡ್ ಮಕ್ಕಳನ್ನು ಮಕ್ಕಳಿಂದ ಕೆಲಸ ಮಾಡಿಸ್ಕೊಳ್ಳುವಾಗ ಅಥವಾ ಮಕ್ಕಳ ಜೊತೆ ಕೆಲಸ ಮಾಡಿಸ್ಕೊಳ್ಳುವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಮಕ್ಕಳು ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಇರಬೇಕು. ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ ರವಿ ಸರ್ಗೆ. ಶಂಕರ್ನಾಗ್ ಸರ್ ಅಷ್ಟೇ, ರವಿ ಸರ್ ಅಷ್ಟೇ. ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೂ ಅದೊಂದು ಕಲೆ. ಸೊ ಮೊದಲನೇದಾಗಿ ಅವ್ರನ್ನ ನೋಡ್ಕೊಳ್ಳೋದು, ಅವ್ರನ್ನ ಮಾತಾಡ್ಸೋದ್ರಿಂದ ಹಿಡಿದು ಅವ್ರನ್ನ ನೋಡ್ಕೊಳ್ಳೋದು, ಅವ್ರಿಗೆ ಹಸುವಾಗ್ದಿರೋ ಹಾಗೆ ನೋಡ್ಕೊಳ್ಳೋದು. ಹಸುವಾದ್ರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ, ಯಾರೇ ಆದರೂ ಸಹಜ. ಸೊ ಆ ಥರದನ್ನೆಲ್ಲ ತುಂಬ ಕಾಳಜಿಯಿಂದ ನೋಡ್ಕೊಳ್ಳೋದು. ಹಿ ವಾಸ್ ನಾಟ್ ಜಸ್ಟ್ ಯೂಸಿಂಗ್ ಅಸ್ ಆರ್ ಯೂಸಿಂಗ್ ಅವರ್ ಟ್ಯಾಲೆಂಟ್. ಹಿ ವಾಸ್ ನಾಟ್ ಎಕ್ಸ್ಪ್ಲಾಯ್ಟಿಂಗ್ ಅವರ್ ಟ್ಯಾಲೆಂಟ್. ಹಿ ವಾಸ್ ವರ್ಕಿಂಗ್ ವಿತ್ ಅಸ್. ಸೊ ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದು ಮೊದಲನೇದಾಗಿ. ಆ್ಯಂಡ್ ಇನ್ನೊಂದು ನಾನು ಹೇಳಿದ ಹಾಗೆ, ನಾನು ನೋಡಿದ ಹಾಗೆ ಈ ಸಿನಿಮಾ ಹಾಡಿಗೆ ಅಂತಲೇ, ಅದೊಂದು ಹಾಡಿಗೆ ಅಂತಲೇ 2 ಸೆಪ್ರೇಟ್ ಸೆಟ್ಗಳನ್ನು ಮಾಡಿದರು. ಯಾವ ಹಾಡಿಗೆ ಸರ್? ಆನೆ ಮೇಲೆ ಅಂಬಾರಿ ಮೇಲೆ. ಓಕೆ ಸರ್. ಅದು 2 ಫ್ಲೋರ್ಗಳಲ್ಲಿ, ಕಂಠೀರವ ಸ್ಟುಡಿಯೋದಲ್ಲಿ 2 ಸೆಪ್ರೇಟ್ ಫ್ಲೋರ್ಗಳಲ್ಲಿ 2 ಸೆಪ್ರೇಟ್ ಸೆಟ್ಗಳನ್ನು ಹಾಕಿದ್ರು. 2 ದೊಡ್ಡ ಸೆಟ್ಗಳು. ಆಗಿನ ಕಾಲಕ್ಕೆ ಒಂದು ಸೆಟ್ ಹಾಕೋದೇ ದೊಡ್ಡ ಕಷ್ಟದ ಕೆಲಸ. 2 ವಿಭಿನ್ನವಾದ ಸೆಟ್ಗಳು, ಒಂದರಲ್ಲಿ ಬರೀ ರಿವಾಲ್ವಿಂಗ್ ಮಿರರ್ಸು ಈ ಥರದ್ದೆಲ್ಲ ಇತ್ತು. ನಾನು ಬೆರಗಾಗೋದೆ ಅಂದರೆ ಬೆರಗಾಗೋಗಿದ್ದೆ ಸತೀಶ್. ನಿಜವಾಗಿ ನಾನು ಆ ಚಿಕ್ಕ ವಯಸ್ಸು ನನಗೆ ಆವಾಗ ಏನು ತಿಳುವಳಿಕೆ ಅಂತ ಇರಲಿಲ್ಲ. ಸಿನಿಮಾ ತಿಳುವಳಿಕೆ ತುಂಬ ಕಡಿಮೆನೇ. ಬಟ್ ಆವರೆಗೆ ನಾನು ಎಲ್ಲೂ ನೋಡಿಲ್ಲದೆ ಇದ್ದಂಥ ಅನುಭವ ನನಗದು. ಆ್ಯಂಡ್ ಆ ಟೆಕ್ನಾಲಜಿ ಇರಬಹುದು. ಆ್ಯಂಡ್ ಅದು ಎಲ್ಲದರ ಜೊತೆಗೆ ಒಂದು ಕಡೆ ರವಿ ಸರ್, ಇನ್ನೊಂದು ಕಡೆ ರಜನಿ ಸರ್, ಇನ್ನೊಂದು ಕಡೆ ನಾಗಾರ್ಜುನ ಅವರು, ಇನ್ನೊಂದು ಕಡೆ ಜೂಹಿ ಚಾವ್ಲಾ ಅವರು, ರಮೇಶ್ ಸರ್, ಇಷ್ಟು ಜನ. ನಾನು ಇಷ್ಟು ಜನದ ಜೊತೆ ನಾನು ಕೆಲಸ ಮಾಡಿದೆ ಅಥವಾ ಅವ್ರ ಜೊತೆ ಇದ್ದೆ ಅನ್ನೋದ್ರದ್ದು ಅರಿವು ಅಫ್ಕೋರ್ಸ್ ಆವಾಗ ವಿ ಆಲ್ ನ್ಯೂ. ರವಿ ಸರ್ ಯಾರು, ರಜನಿ ಸರ್ ಯಾರು, ನಾಗಾರ್ಜುನ ಇವರು, ಜೂಹಿ ಚಾವ್ಲಾ ಅವರು ಅಂತ ನಮ್ಗೆ ಗೊತ್ತಿರುತ್ತೆ. ಬಟ್ ಅವ್ರು ಎಂಥ ದೊಡ್ಡ ಸ್ಟಾರ್ಸ್ ಅಂತ ನಮಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲ್ಲ. ನಾವು ಒಂದು ಮಟ್ಟದ ಸ್ಟಾರ್ಸು ಅದು ಇದು ಅಂತ ಆದಮೇಲೆ ಅಯ್ಯೋಪ್ಪ ಅವ್ರು ಎಷ್ಟು ದೊಡ್ಡ ಸ್ಟಾರ್ಸು, ನಾವೆಲ್ಲ ಚಿಕ್ಕವರಿದ್ದಾಗ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ವಲ್ಲ ಅಂತ ನಿಜವಾದ ಸ್ಟಾರ್ಡಮ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ, ದೆನ್ ಅವ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಸೊ ಆ ಥರದ್ದು ಅನುಭವಗಳು ಇಟ್ ವಾಸ್ ವೆರಿ ಗುಡ್.